ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಫ್ರೆಂಡ್ಸ್, ಕೇಳ್ಬೋದು ನೀವು ಏನಪ್ಪ ಶ್ರೀದೇವಿ ಇಷ್ಟು ದಿನ ವ್ಲಾಗ್ನ ಹಾಕಿರಲಿಲ್ಲ, ಇವಾಗ ಒಮ್ಕೆ ಎಲ್ಲೇ ಹೊಂಟ್ಬಿಟ್ಟಾಳ, ಒಮ್ಕೆ ಎಲ್ಲೆಲ್ಲೋ ಯಾರ್ಯಾರನ್ನ ತೋರ್ಸಕತ್ತಾಳ ಅಂತ ಅನ್ಬೋದು. ನಾವು ಉಳ್ವಿಗೆ ಹೊಂಟಿದ್ವಿ. ಅಂದ್ರೆ ಮೇನ್ ಹೋಗಿದ್ದಂದ್ರೆ ನೂಲ್ವಿಗೆ ಹೋಗಿದ್ವಿ ನಾವು ನಮ್ಮ ಊರಿಗೆ ಹೋಗಿ ಹಂಗೆ ಅಲ್ಲಿಂದ ಉಳ್ವಿಗೆ ಹೋಗ್ಬೇಕಂಥೇಳಿ ಪ್ಲ್ಯಾನ್ ಆಯ್ತು. ಹಿಂಗಾಗಿ ಹೊರಟೇವು ನೋಡ್ರಿ. ಇಷ್ಟು ದಿನ ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು, ಒಂದು ತಿಂಗಳ ಮ್ಯಾಲ ಆತನ ನಾನು ವೀಡಿಯೋಸ್ ಹಾಕ್ಲಾರ್ದ. ಒಂದಷ್ಟು ಕಾರಣಗಳಿಂದ ಕೆಲವೊಂದಷ್ಟು ನನಗೂ ಸ್ವಲ್ಪ ಬ್ಯುಸಿ ಇದ್ದೆ. ಆಮೇಲೆ ಏನೋ ಸಣ್ಣ ಪುಟ್ಟ ಇಶ್ಯೂಸ್ ಅದ್ರ ಸಲುವಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇಷ್ಟು ದಿನ. ಇನ್ಮ್ಯಾಗಿಂದ ನೋಡ್ತೇನೆ, ಡೈಲಿ ಹಾಕ್ತೇನೋ ಇಲ್ಲೋ ಅನ್ನುವಂಥದ್ದು ಅಷ್ಟೊಂದು ಗೊತ್ತಿಲ್ಲ. ಆದ್ರೆ ಆದಾಗ ಒಂದೊಂದು ಸರಿ ಅಂದರೆ ನನಗೆ ಯಾವಾಗೆಲ್ಲ ವೀಡಿಯೋ ಮಾಡ್ಬೇಕನ್ನಿಸ್ತತಿ ಅವೆಲ್ಲ ವೀಡಿಯೋ ಮಾಡ್ಕೋತಾನೆ, ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾನೆ. ಪ್ರತಿದಿನ ಆಗದೆ ಇದ್ರೂ ವಾರದಾಗ 2 ರಿಂದ 3 ವೀಡಿಯೋನ ಹಾಕ್ತಾನೆ. ಮೊದಲಿನಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ನಿಮ್ಮ ಆಶೀರ್ವಾದ ಇರಲಿ. ಫ್ರೆಂಡ್ಸ್, ಉಳ್ವಿಗೆ ಹೊರಟೇವಿ. ಏನಪ್ಪ ವಿಶೇಷ ಅಂತಂದ್ರೆ, ವಿಶೇಷ ಅಂತ ಏನೂ ಇಲ್ಲ, ಹಂಗೆ ಜಸ್ಟ್ ಎಲ್ಲಿ ಹೋಗಿರಲೇ ಇಲ್ಲಲ್ಲ ಇತ್ತಿತ್ಲಾಗ, ಯಾಕೋ ಮನ್ಯಾಗ ಭಾಳ ಬೇಸರಾಗೈತೆ ಅಂಥೇಳಿ ನಾವು ನೂಲ್ವಿಗೆ ಹೋದ್ವಿ. ನಾವು ಅಂದ್ರೆ ಅದ್ರಾಗ ಸೂಟಿನೂ ಇತ್ತಲ್ಲ ಹುಡುಗರ್ದು, ಹೀಗಾಗಿ ಎಲ್ಲರೂ ಸೇರಿ ನೂಲ್ವಿಗೆ ಹೋದ್ವಿ. ನೂಲ್ವಿಗೆ ಹೋಗಿಂದ ನಮ್ಮ ಮಂಜಕ್ಕ, ನಮ್ಮ ಮೈದ್ನ ಅವ್ರು ಇಬ್ಬರು ಪ್ಲ್ಯಾನ್ ಮಾಡಿದ್ರು. ಎಲ್ಲರೂ ಬಂದಾರ, ಒಂದು ಸರಿ ದೇವ್ರಿಗೆ ಹೋಗಿ ಬರೋಣ ಅಂಥೇಳಿ. ಒಂದು ಹೆಚ್ಚು ಕಮ್ಮಿ ಒಂದು 15 ದಿನ ಇದ್ದೆ ನಾನು ಅಲ್ಲೇ. ಅಂದ್ರೆ ನಮ್ಮ ಫ್ಯಾಮ್ಲಿ ಪೂರ್ತಿ, ನಾನು, ನಮ್ಮ ಮನೆಯವರು, ಹುಡುಗರು ಇಬ್ಬರು, ನಮ್ಮ ನವಿ ಪ್ರೀತು 4 ಜನನೂ ಒಂದು 15 ದಿನ ಇದ್ವಿ. ಆದ್ರೆ ವೀಡಿಯೋ ಬಿಟ್ಟಿದ್ನಲ್ಲ, ಹೀಗಾಗಿ ವೀಡಿಯೋ ಮಾಡೇ ಇಲ್ಲ ನಾನು. ಆದ್ರೆ ಉಳ್ವಿಗೆ ಹೊರಟಿದ್ನಲ್ಲ, ಸ್ವಲ್ಪ ವಿಶೇಷ ಸಂದರ್ಭ, ಇದನ್ನ ಯಾಕೆ ವೀಡಿಯೋ ಮಾಡಬಾರ್ದು ಅಂಥೇಳಿ ವೀಡಿಯೋ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡೆ ನೋಡಿರಿ. ಹೊರಟಿಂದ ಅದು ಮೊದಲೆಲ್ಲ ಪ್ಲ್ಯಾನ್ ಇರಲಿಲ್ಲ ವೀಡಿಯೋ ಮಾಡ್ಬೇಕಂಥೇಳಿ. ಹೊರಟಿಂದ ವೀಡಿಯೋ ಮಾಡ್ಕೊಂಡ್ರಾತು. ಒಂದಷ್ಟು ನಾವು ಉಳ್ವಿ ಕೆಲವೊಂದಷ್ಟು ಜನ ನೋಡಿರ್ತಾರೆ, ಕೆಲವೊಂದಷ್ಟು ಜನ ನೋಡಿರಂಗಿಲ್ಲ, ತೋರಿಸಿದ್ರಾತು ಅಂಥೇಳಿ ವೀಡಿಯೋ ಮಾಡತ್ತಾನೆ ನೋಡಿರಿ. ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಂಥ. ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ ನೂಲ್ವಿಯಿಂದ ಬಿಟ್ಟು ಇವಾಗ ಕಲಘಟಗಿಗೆ ಬಂದೆ ನೋಡಿರಿ. ಶ್ರೀ ದುರ್ಗಾ ಗ್ರಾಮ ದೇವತೆಯ ಮಹಾದ್ವಾರ ಕಲಘಟಗಿ ಇಲ್ಲದೇವಿ. ಅಂದರೆ ಇಲ್ಲೇ ಸ್ವಲ್ಪ ಚಹಾ ಕುಡಿದ್ರಾತಂತ ಹೇಳಿ ನಿಂತ್ವಿ. ಆದರೆ ಚಹಾ ಕುಡಿಲಿಲ್ಲ ಇಲ್ಲೇ. ಜಸ್ಟ್ ಹುಡುಗರು ಏನಾರ ತಿನ್ನಾಕ ಬೇಕು ಅನ್ನತ್ತಿದ್ರು, ಸ್ನ್ಯಾಕ್ಸ್ ಏನಾರ ತೊಗೊಂಡ್ರಾತಂತೇಳಿ ಗಾಡಿ ತರಿದ್ವಿ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದರು. ನೆಕ್ಸ್ಟ್ ಮುಂದೆ ಎಲ್ಲರೂ ಚಹಾ ಕುಡಿಯೋನು, ಇನ್ನೂ ಅಷ್ಟೊಂದು ಲೇಟ್ ಅಂದರೆ ಟೈಮ್ ಆಗಿಲ್ಲ ಅಂದ್ಕೊಂಡು ಬಿಟ್ವಿ. ನಾವು ಆ ಮನೆಯಿಂದ ಬಿಡ್ಬೇಕಾದ್ರೆ ಹೆಚ್ಚು ಕಮ್ಮಿ 5:30 ಆಗಿತ್ತು, 5 ಗಂಟೆ ಏನೋ 5:30 ಆಗಿತ್ತು. ಇನ್ನು ಉಳ್ವಿ ಮುಟ್ಬೇಕು ನೋಡ್ರಿ ನಾವು. ಆಲ್ಮೋಸ್ಟ್ ಕಲಘಟಗಿ ರೂಟ್ ಇದೆ. ಹಿಂಗೆ ಬರ್ತಾನೆ ಮುಂದೆ ಸಂಗಮೇಶ್ವರನೂ ಹತ್ತತಿ. ಸಂಗಮೇಶ್ವರದ್ದು ಫಾರೆಸ್ಟು ಅವೆಲ್ಲ ನೋಡ್ಕೊತ ಹೋಗೋಣಂತ. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕತಿ ಅಂಥೇಳಿ ಅಂದ್ಕೊಂಡೀನಿ. ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ವ್ಲಾಗ್ ಅಲ್ಲ. ಹೆಚ್ಚಾಗಿ ನಾನು ಮನ್ಯಾಗ ಅಡ್ಗೆ, ಮನೆಯ ಕೆಲಸ ಇಂಥದ್ದೆಲ್ಲ ತೋರಿಸ್ಕೊತ ಹೋಗಿದ್ದೆ. ಇವತ್ತು ಸ್ವಲ್ಪ ಹೊರಗಡೆ ಬಂದನಲ್ಲ, ಅಲ್ಲಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕನ ಅಲ್ರಿ ಇವೆಲ್ಲ, ಕಲಘಟಗಿ ಆಗಲಿ ಯಾವುದೇ ಆಗಲಿ ಹೆಂಗೆ ಇರ್ತತಿ ಏನೇನು ಅನ್ನುವಂಥದ್ದನ್ನು ತೋರಿಸ್ಕೋ ಅಂತ ಹೋದ್ರಾತು ಅಂತ ಹೊಂಟದ ನೋಡ್ರಿ. ಈ ರೀತಿ ಐತಿ ಸಂಗಮೇಶ್ವರ ಫಾರೆಸ್ಟ್ ಇದು. ಇಲ್ಲೇನೋ ಪ್ರಾಣಿ ಅದು ಅಂತೂ ಈ ರೋಡ್ ಕಡೆ ಅಂತ ಇರೋಂಗಿಲ್ಲ. ಆದ್ರೆ ಕೆಲವೊಂದು ಟೈಮ್ ಇರ್ತಾವೆ ಏನೋ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಆದರೆ ನಾವು ಬರೋ ಟೈಮ್ನಾಗಂತೂ ಎಲ್ಲಿ ನೋಡಿಲ್ಲ ಇವು ಪ್ರಾಣಿ ಗೀಣಿ ಅನ್ನುವಂಥದ್ದನ್ನು. ಆದರೆ ಮೊದಲೊಂದು ಸರಿ ನಮ್ಮ ಖುಷಿ ಆಮೇಲೆ ನಮ್ಮ ಪೃಥ್ವಿದು
ಜವಳ ತೆಗ್ಸಕ್ಕಂಥೇಳಿ ನಾವು ಇದಕ್ಕೆ ಬಂದಿದ್ವಿ ಉಳ್ವಿಗೆನ. ಆ ಟೈಮ್ನಾಗ ಫುಲ್ ನೈಟ್ ಹೊರಟಿದ್ವಿ. ಅಂದ್ರೆ ನಾವು ಮನೆ ಬಿಡ್ಬೇಕಂದ್ರೆ 10:30 11 ಗಂಟೆ ಆಗಿತ್ತು ರಾತ್ರಿ. ಫುಲ್ ಓವರ್ ನೈಟ್ ಬಂದ್ವಲ್ಲ. ಆ ಟೈಮ್ನಾಗ ರಾತ್ರಿ ಒಂದೆರಡು ಅಂದ್ರೆ ಉಳ್ವಿ ಗಾರ್ಡ್ ಸೆಕ್ಷನ್ಯಾಗ ಅಲ್ಲಿ ಫಾರೆಸ್ಟ್ನ್ಯಾಗ ರೋಡ್ನ್ಯಾಗ ಹೋಗಿರ್ತೇವಲ್ಲ, ಇದು ಗಾರ್ಡ್ ಸೆಕ್ಷನ್ಯಾಗ ಅಲ್ಲೇ ರೋಡ್ನ್ಯಾಗನ ಒಂದು ಕಡೆ ಮುಳ್ಳು ಹಂದಿ ಅದು ಏನೋ ಅಷ್ಟೊಂದು ಗೊತ್ತಾಗಲಿಲ್ಲ, ಅದು ಯಾವ ಪ್ರಾಣಿ ಅನ್ನುವಂಥದ್ದು ಗೊತ್ತಾಗಲಿಲ್ಲ. ಅದು ಬಂದು ಲೈಟಿನ ಬೆಳಕಿಗೆ ಅಂದ್ರೆ ಗಾಡಿದು ಬಸ್ಸಿಂದು ಲೈಟಿನ ಬೆಳಕು ಬೀಳ್ತೈತಲ್ಲ ರೀ, ಅದ್ರ ಬೆಳಕಿಗೆ ಓಡಿ ಹೋಗ್ಬಿಡ್ತದೆ ಸೈಡ್. ಆಮೇಲೆ ಒಂದು ಕಡೆ ಮಾತ್ರ ಇನ್ನೊಂದು ಸ್ವಲ್ಪ ದೂರ ಹೋಗುತ್ತಲೇನೋ ಒಂದು ಹುಲಿ ಮಲ್ಕೊಂಡಿತ್ತು ರೋಡ್ನಾಗ. ಒಂದು 3 ಸಣ್ಣ ಮರಿ ಅದ್ರವು. ಆಮೇಲೆ ಒಂದು ಹುಲಿ ರೋಡ್ನಾಗ ಮಲ್ಕೊಂಡಿತ್ತು. ಅದಷ್ಟು ನೋಡಿದ್ವಿ ಎಲ್ಲರೂ. ಫುಲ್ಲು ಗಾಬ್ರದಂಗೆ ಆಗ್ಬಿಟ್ಟಿತ್ತು ನಮ್ಗೆ. ಒಂಥರ ಫಾರೆಸ್ಟ್ನಾಗ ಒಂದು ಸರಿನೂ ನೋಡಿರಲಿಲ್ಲಲ್ಲ. ಜಸ್ಟ್ ಎಲ್ಲರೂ ಅದ್ರಾಗ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ದೆ. ಅಂದ್ರೆ ನಿದ್ದೆ ಬಂದುಬಿಟ್ಟಿತ್ತು ನನಗೆ. ನಿದ್ದೆ ಮಾಡಿದ್ದೆ. ಎಲ್ಲರೂ ಬಾಯಿ ಮಾಡೋದಕ್ಕೆ ಹುಲಿ ಅಂತ ಅನ್ನೋದಕ್ಕೆ ಎಚ್ಚರಾಗಿ ನೋಡಿದ್ದೆ. ಅಷ್ಟರೊಳಗೆ ಅವು ಆಲ್ರೆಡಿ ಎದ್ದು ಸೈಡ್ ಹೊಂಟಿದ್ದು ಸ್ಲೋವಾಗಿರಿ. ಅದೇನು ಹೆದರಲಿಲ್ಲ, ಏನಿಲ್ಲ. ಜಸ್ಟ್ ನಾವು ಹೋದ ಕೂಡ ನಮ್ಮ ಬಸ್ಸಿಂದ ಇದು ಹಾರ್ನ್ ಹಾಕಿ ಲೈಟ್ ಛಾಯ ಬಿದ್ದರೂ ಆರಾಮ್ಸೆ ಎದ್ವವು ರೋಡ್ನಾಗಿಂದ. ಇವ್ರೇನು ಕಾಡ್ತಾರಪ್ಪ, ನಾವು ಸ್ವಲ್ಪ ಮಲ್ಕೊಂಡ್ರ ಅಂತ ಅನ್ನೋಂಗಾಗಿತ್ತೇನೋ. ಅವಕ್ಕೂ ಆರಾಮ್ ಎದ್ದು ಒಂದೊಂದು ಹೆಜ್ಜೆ ಹೋಗಿ ಸೈಡ್ ಹೋದ್ವವು. ಆಮೇಲೆ ಬಸ್ ಬಿಟ್ಕೊಂಡು ಹೋದ್ರೆ ಆ ರೀತಿ. ಆದ್ರೆ ಮತ್ತೆ ಎಲ್ಲಿ ಈ ರೀತಿ ನಾವು ಅದ್ರಾಗ ಟಾಟಾ ಏಸ್ ಗಾಡಿ ಒಳಗೆ ಹೊಂಟಿದ್ವಿ. ನಾನು ಅಂದ್ಕೊಂಡಿದ್ದೆ ಯಪ್ಪ ಅದಕ್ಕೆ ಹೆಚ್ಚಾಗಿ ಗ್ಲಾಸ್ ಅದು ಏರ್ಸಂಗಿರಂಗಿಲ್ಲಲ್ಲ ಟಾಟಾ ಏಸ್ ಗಾಡಿಯೋಗೆ. ಯಪ್ಪ ಎಲ್ಲೋ ಏನಪ್ಪ ಇದೇನು ರಾತ್ರಿ ಹೊಕ್ಕೇವೆ ಅದ್ರಾಗ ನಾವು, ಪ್ರಾಣಿದೊಂದು ಭಯ ಅನ್ನೋಂಗಾಗಿತ್ತು. ಆದ್ರೆ ಹಾಗೇನು ಆಗಲೇ ಇಲ್ಲ ನಮಗೆ. ಆರಾಮ್ಸೆ ಹೋಗಿ ಬಂದ್ವಿ. ಇಲ್ಲಿ ಒಂದು ಕೆರೆ ಹತ್ತದ ನೋಡ್ರಿ ಇದನ್ನ ಕೆರೆ. ಆಮೇಲೆ ಅಲ್ಲಿ ಒಂದಷ್ಟು ಪಕ್ಷಿಗಳು ಕುಂತಿದ್ವು, ಅದನ್ನ ವಿಡಿಯೋ ಮಾಡಾಕತ್ತಿದ್ದೆ. ಅದ್ರಾಗ ಯಾರ್ಯಾರು ಹೋಗ್ಯವಪ್ಪ ಇವತ್ತು ಅಂತಂದ್ರೆ ನಾನು, ನಮ್ಮ ಮಂಜಕ್ಕ, ನಮ್ಮ ಮನೆಯವರು, ನಮ್ಮ ಮೈದ್ನವರು, ಆಮೇಲೆ ನಮ್ಮ ನವಿ, ಪ್ರೀತು, ನಮ್ಮ ನಿಖಿಲ್ ಗೌಡ, ಆಮೇಲೆ ಪೃಥ್ವಿ, ಆಮೇಲೆ ನಮ್ಮ ಗೀತಾ, ವಿನ್ನು, ಆಮೇಲೆ ಶಂಕು, ಆಮೇಲೆ ನಮ್ಮ ಏನಿದು ಮುತ್ತು. ಇಷ್ಟು ಜನ ಹೋಗ್ಯಾವ ನೋಡ್ರಿ. ಹೆಚ್ಚು ಕಮ್ಮಿ ನಾವು 4 ಜನ, ಅವ್ರು 4, 8. ಆಮೇಲೆ ನಮ್ಮ ಖುಷಿ ಒಬ್ಬಾಕಿನ ಮರ್ತಾಬಿಟ್ಟಾನೆ. ಇಷ್ಟು ಜನ ಹೋಗಿದ್ವಿ. ಬರೀ ಹೆಂಗೆ ಅನ್ನುವಂಥದ್ದು ಹುತ್ತ ನೋಡ್ಬೋದು ನೀವು. ಆಜು ಬಾಜು ಎಷ್ಟೊಂದು ಹುತ್ತಗಳದಾವೆ ಇಲ್ಲೇ. ಯಪ್ಪ ಏನು ಮನೆಗೆ ಹುತ್ತದವಪ್ಪ ಅನ್ನುವಂಥದ್ದು ಆ ಹುತ್ತನ ನಾನು ವೀಡಿಯೋ ಮಾಡ್ಕೊಳಕತ್ತಿದ್ದೆ. ಹೋಗ್ತಾನೆ ಸ್ವಲ್ಪ ವೀಡಿಯೋ ಮಾಡ್ಕೊತಾನೆ. ಅದ್ರಾಗ ನಮ್ಮ ಗೀತಾ ಅನ್ನಕತ್ತಿದ್ವಿ ಇಲ್ಲೇ ಅಂತೂ ವೀಡಿಯೋ ಮಾಡ್ಕೊತೀವಿ ಬಿಡು, ಇನ್ನೂ ನೀನು ಉಳ್ವಿಗೆ ಹೋಗೋ ವೀಡಿಯೋ ಮಾಡ್ಕೊಳಂತ ಅಲ್ಲೇ ಮಸ್ತ್ ಇರ್ತೈತಿ ಅಂಥೇಳಿ. ಆದ್ರೆ ನಮ್ಗೆ ಹೆಚ್ಚಾಗಿ ಉಳ್ವಿಗೆ ಹೋಗೋ ಫಾರೆಸ್ಟ್ನಾಗ ಕತ್ಲನ ಆಗಿಬಿಡ್ತು. ಹೀಗಾಗಿ ಅಲ್ಲೇ ನಮ್ಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೋಗೋ ಹೊತ್ನ್ಯಾಗ ವಾಪಸ್ ಬರುವಾಗ ಅದ್ರದ್ದು ಪೂರ್ತಿ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಫಾರೆಸ್ಟಿಂದ ನಾವು ಬರುವಂಥ ರೋಡು, ಗಾರ್ಡ್ ಸೆಕ್ಷನ್ನು, ಆಮೇಲೆ ಕರ್ವಿಂಗು ಯಾವ ರೀತಿ ಇರ್ತಾವೆ ಅದನ್ನು ಹೋಗುವಾಗಂತೂ ಇಲ್ಲ, ಹೊಳ್ಳಿ ಬರುವಾಗಿನ ವೀಡಿಯೋದಾಗ ಐತೆ ಅದು ಏನು ಇವತ್ತು ಹಾಕತ್ತೇವೋ ಅಥವಾ ನಾಳೆ ವೀಡಿಯೋದಾಗ ಬರ್ತೈತೋ ಗೊತ್ತಿಲ್ಲ. ನೆಕ್ಸ್ಟ್ ನೋಡೋಣಂತ. ಎಲ್ಲಿ ಮಟ್ಟ ಹಾಕತ್ತೆ ಅನ್ನುವಂಥದ್ದನ್ನು ನೋಡಿ ಇವತ್ತಿನ ವೀಡಿಯೋನ ಹಾಕ್ತಾನೆ ನಾನು. ಇಲ್ಲೊಂದಷ್ಟು ನೋಡ್ಬೋದು ಕಸಕ್ಕೆಲ್ಲ ಬೆಂಕಿ ಹಚ್ಕೋವಂತ ನಿಂತಿದ್ರು ಹೊಲವರಿ. ಹೆಚ್ಚು ಕಮ್ಮಿ 6:30 7 ಗಂಟೆ ಆಗಿತ್ತು ರೀ. ಹೆಚ್ಚು ಕಮ್ಮಿ 7 ಗಂಟೆನೂ ಆಗಿತ್ತು. ಇನ್ನೂ ಎಷ್ಟು ಬೆಳಕೈತಿ. ಆಮೇಲೆ ಹೊಲ್ದಾಗ ಇನ್ನೂ ಜನ ಇದ್ರು ಆಜು ಬಾಜು. ಅದ್ರಾಗ ಅಲ್ಲೇ ಒಂದು ಸ್ವಲ್ಪ ಫಾರೆಸ್ಟು, ಒಂದು ಸ್ವಲ್ಪ ಹೊಲ, ಅದಾಗಿಂದ ಒಂದಷ್ಟು ಅಲ್ಲೇ 1-2 ಮನೆಗಳು, ಮತ್ತು ಫಾರೆಸ್ಟು, ಮತ್ತೊಂದೆರಡು ಹೊಲ, 1-2 ಮನೆ. ಈ ರೀತಿ ಆ ಕಡೆ ನೋಡ್ಬೇಕಂದ್ರೆ ನೀವು ಪೂರ್ತಿ ಒಂದು ದೊಡ್ಡ ಊರು ಇರ್ತೈತಿ. ಅದ್ರದ್ದು ಅದಾಗಿಂದ ಒಂದಿಷ್ಟು ಹೊಲ ಈ ಥರ ಇರೋಂಗಿಲ್ಲ. ಅಲ್ಲಲ್ಲೇ ಅವ್ರವ್ರು ಇದ್ದ ತಕ್ಕಂಗೆ 1-2 ಮನೆಗಳು, ಒಂದಷ್ಟು ಹೊಲ ಈ ಟೈಪ್ ನೋಡ್ಬೋದು. 1-2 ಮನೆಗಳು, ಅದಷ್ಟು ಹೊಲ, ಆಮೇಲೆ ಅದು ನೆಕ್ಸ್ಟ್ ಫಾರೆಸ್ಟ್. ಈ ಥರ ಐತಿ. ನೋಡೋಣ ಬರ್ರಿ ಯಾವ್ಯಾವ ರೀತಿ ಐತಿ ಅನ್ನುವಂಥದ್ದನ್ನು ನೆಕ್ಸ್ಟ್ ನೋಡ್ಕೋತ ಹೋಗೋಣಂತ. ಆಲ್ಮೋಸ್ಟ್ ಆಗಕ್ಕೆ ಬಂತು. ಆಗೈತಿ ಅನ್ಕೊತಾನೆ ಇನ್ನೂ ಪೂರ್ತಿ ಕತ್ಲಾಗಿರಲಿಲ್ಲ. ಆಲ್ಮೋಸ್ಟ್ ನೋಡ್ಬೋದು ಇನ್ನೂ ಬೆಳಕೈತಿ. 7:30 ಆಗುವಂಥ ಟೈಮ್ ಹೆಚ್ಚು ಕಮ್ಮಿ ಅಂದರೆ 7:15 7:20 ಆಗಿತ್ತು. ಆದರೂ ಇನ್ನೂ ಇಷ್ಟು ಬೆಳಕೈತಿ ನೋಡ್ರಿ. ಪೂರ್ತಿ ಆಗಿರಲಿಲ್ಲ. ಇವಾಗ ಸ್ವಲ್ಪ ಮಬ್ಬದಂಗೆ ಆಗಕತ್ತೈತಿ, ಲೈಟಾಗಿ ಕತ್ಲು ಅನ್ಸುವಂಗೆ. ಆದ್ರೆ ಪೂರ್ತಿ ಏನು ಕತ್ಲಾಗಿರಲಿಲ್ಲ. 7:30 ಆಗಕ್ಕೆ ಬಂದ್ರೂ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಎಲ್ಲಾರ ಸ್ವಲ್ಪ ಚಹಾ ಕುಡಿದು ಮತ್ತೆ ಮುಂದೆ ಹೋದ್ರಾತಂತ ಹೇಳಿ ಅಂಗಡಿ ನೋಡ್ಕೊಂತ ಹೊರಟಿದ್ರೆ ಇಲ್ಲೇ ಯಾವ ಅಂಗಡಿ ಹತ್ತಿರಲಿಲ್ಲ. ಅದ ನೋಡೋನು ಎಲ್ಲೇ ಅಂಗಡಿ ಚಾದ ಅಂಗಡಿ ಇದ್ರೆ ಅಲ್ಲೊಂದು ಸ್ವಲ್ಪ ಚಹಾ ಕುಡಿದು ಹುಡುಗರಿಗೆ ಸ್ವಲ್ಪ ಲೈಟಾಗಿ ಏನಾರ ನಾಷ್ಟ ಮಾಡಿಸ್ಕೊಂಡು ಹೋದ್ರಾತಂತ ಹೇಳಿ ನೋಡಾತಿದ್ರು ನೋಡ್ರಿ. ಯಾಕಂದ್ರೆ ಉಳಿಗೆ ಹೋಗೋದು ನಮ್ಮದು ಲೇಟ್ ಆಗತ್ತಲ್ಲ. ಹೆಂಗೆ ನಾವು ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅಡುಗೆನ ಸ್ವಲ್ಪ ಚಪಾತಿ, ಪಲ್ಯ,
2 ಥರದ ಪಲ್ಯ ಮಾಡಿದ್ವಿ. ಬದ್ನಿಕಾಯಿ ಪಲ್ಯ, ಆಮೇಲೆ ಮೊಳಕೆ ಕಟ್ಟಿದ್ದು ಮಡಿಕೆ ಕಾಳು ಪಲ್ಯ, ಹಂಗೆ ಸ್ವಲ್ಪ ಅದು ಕೂಡ ಚಪಾತಿ, ಶೇಂಗಾ ಹಿಂಡಿ, ಮೊಸರು, ಚಟ್ನಿ, ಆಮೇಲೆ ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ವಿ. ಅಂದರೆ ಸ್ವೀಟ್ಗೆ ಒಂದು ಸ್ವಲ್ಪ ಅಂಗಡಿಯಿಂದನೇ ತರಿಸಿದ್ವಿ, ಬೇಕ್ರಿ ಒಳಗಿಂದ ನಾವು ಸ್ವೀಟ್ ತರಿಸಿದ್ವಿ. ಅಂದರೆ ಮೋತಿಚೂರು ಉಂಡೆ ಏನೋ ಬೂಂದಿದ ಉಂಡೆ 2ರಾಗ ಒಂದು ಬೂಂದಿದ ಉಂಡೆ ಅನ್ನಿಸ್ತೈತಿ. ಬೂಂದಿದ ಉಂಡೆ ಒಂದು 2 kg ಬೂಂದಿದ ಉಂಡೆ ತೊಗೊಂಡು ಸ್ವಲ್ಪ ಬೆಳಗ್ಗೆ ಮತ್ತು ನಾಷ್ಟಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ, ಆಮೇಲೆ ಸ್ವಲ್ಪ ಖಾರದಾಣಿ ಈ ರೀತಿ ತೊಗೊಂಡು ಹೋಗಿದ್ವಿ. ಬಂದೆ ನೋಡಿರಿ, ಸ್ವಲ್ಪ ಚಹಾ ಕುಡಿದ್ರಾತಂತ ಹೇಳಿ ಇಲ್ಲೇ ಇಷ್ಟೆಲ್ಲ ಕಟ್ಕೊಂಡು ಹೋಗಿನೂ ಮತ್ತೆ ಯಾಕೆ ಇಲ್ಲಿ ನಾಷ್ಟ ಮಾಡತ್ತೀರಿ ಅಂತ ಅನ್ಬೋದು. ನಾವು ಉಳ್ವಿಗೆ ಹೋಗೋಡ್ದ ಹೆಚ್ಚು ಕಮ್ಮಿ 10:30-11 ಗಂಟೆ ಆಕತ್ತಲ್ಲ, ಹೀಗಾಗಿ ಹುಡುಗರೆಲ್ಲ ಹಸಿತಾವೆ, ಸುಮ್ಮನೆ ಹಸಿವು ಅನಿಸ್ಬಿಡ್ತೈತೆ ಅವ್ರಿಗೆ. ಅಲ್ಲೇ ಸುಮ್ಮನೆ ಉಳ್ವಿಗೆ ಹೋಗೋ ದಾರಿ ಒಳಗೆ ಗಾರ್ಡ್ ಸೆಕ್ಷನ್, ಫಾರೆಸ್ಟ್ ಎಲ್ಲ ಅಲ್ಲೆಲ್ಲ ಸರಿ ಅನ್ಸಂಗಿಲ್ಲ ಅಂತೇಳಿ ಇಲ್ಲೇ ಸ್ವಲ್ಪ ಏನರ ತಿಂದು ಚಹಾ ಕುಡಿಸ್ಕೊಂಡು ಕರ್ಕೊಂಡು ಹೋದ್ರಾತ, ಏನರ ಕೇಳಿದ್ರೆ ಕೊಡಿಸ್ಕೊಂಡು ಅಂತೇಳಿ ಹೊರಟೇವು ನೋಡಿರಿ. ಬಂದೇವು ನೋಡಿರಿ ಇಲ್ಲಿ ಇದಕ್ಕೆ ಹೋಟೆಲ್ಗೆ. ಈ ಕಡೆ ಎಲ್ಲ ಹಿಂಗೆ ಅದಾವು ಹೋಟೆಲ್. ಆಮೇಲೆ ಎಲ್ಲರಿಗೂ ಒಂದೊಂದು ಮಿರ್ಚಿ ಹೇಳಿದ್ರು. ನಮ್ಮ ಇದನ್ನ ಚಹಾ ಅಷ್ಟ ಕುಡಿಯೋದ್ರೆ ಸಾಕಾಗಿತ್ತು, ಆದ್ರೂ ಎಲ್ಲರೂ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ಕೊಂಡು ಚಹಾ ಕುಡೀರಿ ಅಂತಂದು ಒಂದೊಂದು ಮಿರ್ಚಿ ಹೇಳಿದ್ರೆ ಅದ್ರ ಕೂಡ ಚುಮ್ಮರಿ ಖಾರದಾಣಿ ಹಾಕಿ ಕೊಟ್ಟಾರ ಅವರು. ತಿಂದು ಕುಡಿದು ನೆಕ್ಸ್ಟ್ ನಮ್ಮ ನಿಖಿಲ, ಪೃಥ್ವಿ, ಆಮೇಲೆ ಖುಷಿ 3 ಜನ ಒಂದೊಂದು ಜ್ಯೂಸ್ ಬಾಟ್ಲಿ ತೊಗೊಂಡು ಗಾಡಿ ಹತ್ತಿದ್ವಿ ನೋಡ್ರಿ. ನಾಷ್ಟ ಮಾಡಿಕೊಂಡು ಚಹಾ ಕುಡಿದು ಬಂದು ಇಲ್ಲೊಂದು ಸ್ವಲ್ಪ ಎಲಡಿಕೆ ಹಾಕೋ ಅಂತ ಕುಂತೇವಿ. ಇನ್ನೂ ಗಾಡಿಯವ್ರು ಬರಲಿಲ್ಲ, ಹೀಗಾಗಿ ನಮ್ಮ ಮನೆಯವರು ನಾನು ಅಂದರೆ ಎಲಡಿಕೆ ಕೊಟ್ಟರು ಅವ್ರು ನನ್ನ ಕೈಯಾಗ, ಅದನ್ನ ಹಾಕೋ ಅಂತ ಕುಂತಿದ್ವಿ ನೋಡ್ರಿ. ಆಯ್ತಾ ಕೈಯಾಗೈತಾ ಉಷ್ಟ ನಿನಗೆ ಬೇಕಾದಷ್ಟು ವರ್ದು ಅಲ್ಲೇ ಇಡ ಅಲ್ಲೇ ಊರಾಗ ಮಿಲ್ಟ್ರಿ ಕಲ್ಗಳು ಅಂತೇಳಿ ಇದು ತಯಾರು ಮಾಡ್ತಾರೆ ಮನೆಯಾಗಿ. ಯಾವಾಗ ಆರ್ತಕ್ಕದು ಅದು ಕೋಲ್ಡ್ ನಮ್ಮ ಭಯನ ಎಲ್ಲಾರ್ತಿ ಕಲಿ. ಆಲ್ಮೋಸ್ಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಪೂರ್ತಿ ಕತ್ಲಾನ ಆಯ್ತು ನೋಡ್ರಿ. ಇನ್ನು ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದ್ರೆ ಪೂರ್ತಿ ಕತ್ಲದಾಗ ಏನು ವೀಡಿಯೋ ಮಾಡಲಿ. ಇಲ್ಲೊಂದಷ್ಟು ಯಾವಾರ ಊರು ಬಂದ್ರೆ, ಏನೋ ಪೆಟ್ರೋಲ್ ಬಂಕ್ ಬಂದ್ರೆ ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಆದರೆ ಇದು ಯಾವ ಊರು ಏನು ಅನ್ನೋಂಥದ್ದು ಅಷ್ಟೊಂದು ಗೊತ್ತಿಲ್ಲ. ಆಲ್ಮೋಸ್ಟ್ ಪೂರ್ತಿ ಕತ್ಲ ಅನ್ನಿಸ್ತಿನ ಮೇಲೆ ಏನೂ ಕಾಣಿಸಂಗಿಲ್ಲ. ಒಂದು ವೇಳೆ ವೀಡಿಯೋ ಮಾಡೇನಂದ್ರೂ ಏನೂ ಕಾಣಿಸಂಗಿಲ್ಲ. ನೋಡ್ಬೋದು ನಿಮ್ಗೆ ಇದೇ ರೀತಿ ಈಗ ಫಾರೆಸ್ಟ್ನಾಗ ಹೊಂಟೇವಿ ನೋಡ್ರಿ ನಾವು. ಪೂರ್ತಿ ಈ ರೀತಿ ಪೂರ್ತಿ ಕಾಡ ಐತಿ. ಆಜು ಬಾಜು ಗಿಡ ನೋಡಿದ್ರೆ ಗೊತ್ತಾಗ್ಬೋದು ನಾವು ಫಾರೆಸ್ಟ್ನಾಗ ಹೊಂಟೇವಿ ಅಂತೇಳಿ. ಆದರೆ ಏನೂ ಕಾಣಿಸ್ತಿರ್ಲಿಲ್ಲ, ಹೀಗಾಗಿ ಜಾಸ್ತಿ ಏನಿಲ್ಲೇ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಇಷ್ಟಕ್ಕೆ ಅಂದರೆ ನನಗೇನು ಈ ಫಾರೆಸ್ಟ್ನಾಗ ಸ್ವಲ್ಪ ಪೂರ್ತಿ ಎಲ್ಲ ಫಾರೆಸ್ಟ್ ಏರಿಯಾನೆಲ್ಲ ತೋರಿಸ್ಕೋವಂಥ ವೀಡಿಯೋ ಮಾಡಿದ್ರೆ ಅಂತ ಅನ್ನುವಂಥದ್ದಿತ್ತು. ಆದರೆ ಪೂರ್ತಿ ಕತ್ಲು ಆಗಿರೋದ್ರಿಂದ ನನಗೆ ಏನು ಇದು ಫಾರೆಸ್ಟ್ ಏರಿಯಾನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಇದು ಏನು ಅಷ್ಟೊಂದು ಗೊತ್ತಾಗಲಿಲ್ಲ. ಫುಲ್ ಅದೊಂದು ಫ್ಯಾಕ್ಟ್ರಿನೋ ಅದೇನೋ ಅಥವಾ ಏನೋ ದೇವಸ್ಥಾನ ಅಂತೂ ಅಲ್ಲದು, ಏನೋ ಫ್ಯಾಕ್ಟ್ರಿ ಇರಬೇಕು. ಅದ್ರದ್ದೊಂದು ಫುಲ್ ಜಗ ಅಂತೇಳಿ ಲೈಟ್ ಹಾಕಿದ್ರೆ, ಹೀಗಾಗಿ ಅದ್ರದ್ದು ಸಣ್ಣ ಕ್ಲಿಪ್ಪಿಂಗ್ ತಕ್ಕೊಂಡೆ. ನೋಡ್ಬೋದು ಫುಲ್ ಅಂತೇಳಿ ಕತ್ಲು ಫಾರೆಸ್ಟ್ನಾಗ ಹೊರಟೇವಿ. ಇನ್ನು ನೆಕ್ಸ್ಟ್ ನಾನು ಉಳ್ವಿಗೆ ಹೋಗಿದ್ದ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಆಲ್ಮೋಸ್ಟ್ ಇವಾಗ ಬಂದೀವಿ ನೋಡಿರಿ. ಇವಾಗ ಬಂದಿದ್ದು ಇದು ಇನ್ನೂ ದಾಂಡೇಲಿ, ಇನ್ನೂ ಉಳ್ವಿ ಮುಟ್ಟಿಲ್ಲ ನಾವು.
ಇಲ್ಲೇ ಸ್ವಲ್ಪ ಈ ರೀತಿ ಅಂದ್ರೆ ನೋಡೋಕೆ ಸ್ವಲ್ಪ ಬೆಳಕು ಅನ್ಸಕತ್ತಿಲ್ಲೇ, ಹೀಗಾಗಿ ಬೆಳಕು ಐತಡಿ ಅಂತಂದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ದಾಂಡೇಲಿ ಒಳಗೆ ಅದೇವಿ ಇವಾಗ ನಾವು. ದಾಂಡೇಲಿ ಒಳಗೂ ಮನೆ ಅದಾವು, ಅಲ್ಲಿನೂ ಫಾರೆಸ್ಟ್ ಏರಿಯಾ ಪೂರ್ತಿ ಅಂದ್ರೂ ಅಲ್ಲಿ ಮನೆ ಅದಾವು, ಆಮೇಲೆ ಫ್ಯಾಕ್ಟ್ರಿಗಳು ಅದಾವು. ಚಂದ ಅನ್ನಿಸ್ತದೆ ನೋಡೋಕೆ. ಆಮೇಲೆ ಜಸ್ಟ್ ದೊಡ್ಡದೈತಿ ಊರು, ಇದೇನು ಸಣ್ಣದಿಲ್ಲ, ಊರು ದೊಡ್ಡದೈತಿ. ಊರು ದೊಡ್ಡ ಮೈನ್ ಅಂದ್ರೆ ಕಾಡು ಅಂತಂದ್ರೆ ನಾ ಇಷ್ಟಮಟ್ಟ ಹೇಳಿದ್ನಲ್ಲ, ಅಲ್ಲೊಂದು 4 ಮನೆ ಅಥವಾ ಒಂದು ಬಸ್ ಸ್ಟ್ಯಾಂಡು, ಆಮೇಲೆ ಅದಕ್ಕೆ ಒಂದಷ್ಟು ಅದಕ್ಕೆ ಹತ್ಕೊಂಡು ಸ್ವಲ್ಪ ಹೊಲ, ಅದು ಮುಗಿದಿಂದ ಮತ್ತು ಫಾರೆಸ್ಟು ಅನ್ನೋ ಥರ ಇಲ್ಲ ಇಲ್ಲಿ. ಈ ಸಿಟಿ ಸ್ವಲ್ಪ ದೊಡ್ಡದಿದ್ದಕ್ಕೆ ಫುಲ್ ಮನೆ ಗಿನಿ ಎಲ್ಲ ಇದ್ವಲ್ಲ, ಅದ್ರದ್ದು ಸ್ವಲ್ಪ ವಿಡಿಯೋ ಮಾಡತ್ತಿದ್ದೆ ನೋಡ್ರಿ ನಾನು. ನಾಳೆ ಬರ್ಕೋಗ್ಲ ಆಲ್ಮೋಸ್ಟ್ ನಾವು ಉಳ್ವಿ ಮುಟ್ಟದಾಗ ಹೆಚ್ಚು ಕಮ್ಮಿ 11 ಗಂಟೆ ಏನೋ ಆಗಿತ್ತು. ಇವಾಗ ಬಂದು ನೋಡಿರಿ ನಾವು ಉಳ್ವಿಗೆ ಬಂದು ಇಲ್ಲೇ ಪಾರ್ಕಿಂಗ್ನಾಗ ಸ್ವಲ್ಪ ಗಾಡಿ ತರಿವಿ. ಅಷ್ಟೊಳಗೆ ಹುಡುಗರೆಲ್ಲ ಮಲ್ಕೊಂಡ್ಬಿಟ್ಟಿದ್ದು ನಮ್ಮ ತೊಡಿ ಮೇಲೆ. ಪಾರ್ಕಿಂಗ್ನಾಗ ಗಾಡಿ ತರಿವಿ. ನಮ್ಮ ಮೈದ್ನವರು ಇದಕ್ಕೆ ಹೋಗ್ಯಾರ, ಉಳ್ವಿ ಬಸವಣ್ಣನ ಗುಡಿ ನೋಡ್ರಿ ಇಲ್ಲೇ ಎದುರಿಗಿನ ಕಾಣಿಸ್ತತಿ. ನಮ್ಮ ಮೈದ್ನವರು ರೂಮ್ಗೆ ಅದು ರೂಮ್ ಕೇಳ್ಕೊಂಬರಕಂತ ಹೋಗ್ಯಾರ ಅದಾವನ ಅಂಥೇಳಿ. ಹೀಗಾಗಿ ನಾವಿನ್ನೂ ಗಾಡಿ ಹಂತೆಕ ನಿಂತಿದ್ವಿ. ರಾತ್ರಿ 10:15. ಹಿಂದೈತಿ ಗುಡಿ, ಹೋಗ್ಬೇಕು ನಾವು ಒಳಗೆ. ಅಲ್ಲಿ ನೋಡತ್ತಲ್ಲ ನೀನು ಕಾರ್ ಅವ್ರನ್ನ ಜಸ್ಟ್ ಬಂದ್ಬಿಟ್ಟೆ. ರೂಮ್ ವ್ಯವಸ್ಥೆ ಆಯ್ತು. ಹೀಗಾಗಿ ರೂಮ್ನಾಗೆಲ್ಲನೂ ತೊಗೊಂಬಂದಂಥ ಸಾಮಾನುಗಳನ್ನೆಲ್ಲ ಇಟ್ಟು ನೆಕ್ಸ್ಟ್ ನಾವು ಹೊಳ್ಳಿ ದೇವ್ರ ದರ್ಶನಕ್ಕೆ ಅಂತ ಹೊಂಟೇವಿ. ರಾತ್ರಿ 10:15 ಆಗಿತ್ತೇನೋ ನಾವು ಅಲ್ಲಿಗೆ ಜಸ್ಟ್ ಬಂದು ತಲುಪಿದಾಗ. ಇದನ್ನೆಲ್ಲ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಸಾಮಾನುಗಳನ್ನೆಲ್ಲ ಇಟ್ಟು ವಾಪಸ್ ಗುಡಿಗೆ ಬಂದಾಗ ಹೆಚ್ಚು ಕಮ್ಮಿ 11:15 ಆಗಿತ್ತು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ರೂಮಿಗೆ ಬಂದಾಗ 11:15 ಆಗಿತ್ತು. ಆಮೇಲೆ ಮತ್ತು ಒಂದಷ್ಟು ವೀಡಿಯೋನ ನಾನು ಅಂದ್ರೆ ನೆಕ್ಸ್ಟ್ ಮುಂದುವರ್ಸಕ್ಕೆ ಹೋಗಲಿಲ್ಲ. ಅಂದ್ರೆ ಊಟ ಮಾಡಿದ್ದು ಅದೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕಂದ್ರೆ ಒಂಥರ ಜರ್ನಿಗೆ ಸುಸ್ತಾದಂಗೆ ಆಗಿತ್ತು. ಉಳ್ವಿ ಚೆನ್ನಬಸವೇಶ್ವರನ ಮಹಾದ್ವಾರ ನೋಡ್ರಿ, ಇದು ಮುಂದೆ ಗುಡಿಗೆ ಬಂದೇವಿ. ಮುಂದಿನ ದ್ವಾರ ಬಾಗ್ಲ ಇದು, ಹಂಗೆ ಒಳಗೆ ಹೊಂಟೇವಿ ನೋಡ್ರಿ. ಇವಾಗ ಈ ರೀತಿ ಎಲ್ಲರೂ ಮಲ್ಕೊಂಡಿದ್ರು. ಆಲ್ಮೋಸ್ಟ್ ಗುಡಿಗೆ ಬಂದ ಭಕ್ತಾದಿಗಳೂ ಕೆಲವೊಬ್ಬರು ಇಲ್ಲೇ ಆಜು ಬಾಜು ಇವೆಲ್ಲ ಗುಡಿದು ಪೋಳಿ ಅಂತೇವೆ ನೋಡ್ರಿ ನಾವು, ಹೊರಾಂಗಣ ಅಲ್ಲೇ ಮಲ್ಕೊಂಡಿದ್ರು. ಕೆಲವೊಂದಷ್ಟು ಜನ ಇನ್ನೂ ಹೆಸ್ರನ್ನ ಇದ್ರು, ಗುಡಿ ತುಂಬ ಅಡ್ಡಾಡ್ತಿದ್ರು. ನಾವು ದರ್ಶನಕ್ಕಂತೇಳಿ ಹೊರಟ್ವಿ. ಹೋಗಿ ಉಳ್ವಿ ಬಸವೇಶ್ವರನ ದರ್ಶನ ಮಾಡೋಕ್ಕಂತ ಹೋದ್ರೆ, ಆದರೆ ರಾತ್ರಿ ಎಲ್ಲ ಕದ ಹಾಕಿತ್ತು, ಮುಂದಿನ ಬಾಗ್ಲ ಕದ ಹಾಕಿತ್ತು. ನಾವು ಹೊರಗಡೆನೇ ನಿಂತು
ನಮಸ್ಕಾರ ಮಾಡಿಕೊಂಡು ವಾಪಸ್ಸು ರೂಮಿಗೆ ಬಂದ್ವಿ. ಇಲ್ಲೇ ಒಂದಷ್ಟು ಫೋಟೋಗಳನ್ನದು ತಗೊಂಡ್ವಿ. ಇದು ಆಲದ ಗಿಡ ನೋಡಿರಿ, ದೊಡ್ಡದೊಂದು ಅರಳಿ ಗಿಡ ದೊಡ್ಡದೊಂದು ಐತಿ. ಆಮೇಲೆ ಇದಕ್ಕೆ ಸ್ವಲ್ಪ ಈ ಟೈಪ್ ಎಲ್ಲನೂ ಸುತ್ತಲೂ ಕಟಂಜರಿ ಮಾಡಿಸಿ ಮೆಟ್ಲೆಲ್ಲ ಮಾಡಿಸಿ ಚಂದ ಮಾಡ್ಸ್ಯಾರ. ಹುಳಿ ಬಸವಣ್ಣನ ಗುಡಿ ಇವಾಗೆಲ್ಲ ಭಾಳ ಅಂದ್ರೆ ಭಾಳ ಚಂದ ಆಗೈತಿ. ಮೊದಲಿನಂಗೆ ಇಲ್ಲ ಇದು. ಯಾರೆಲ್ಲ ನೀವು ಭಾಳ ದಿನದ ಹಿಂದೆ ಬಂದೀರಿ, ಸಮೀಪದಾಗ ಬಂದೇ ಇಲ್ಲ ಅಥವಾ ನೋಡೇ ಇಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ವಿಶೇಷವಾದಂತಹ ಗುಡಿ. ನೀವು ಒಂದ್ಸಲ ದರ್ಶನ ಮಾಡಲೇಬೇಕಾದಂತಹ ಒಂದು ದೇವಸ್ಥಾನ ಇದು. ಬಂದು ಒಂದ್ಸರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸಾಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡ್ಬೋದು ಮುಂದಿನ ಬಾಗಿಲೆಲ್ಲ ಕದ ಹಾಕೈತಿ. ನಾವು ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಬಸವೇಶ್ವರಂದು ದರ್ಶನ ಮಾಡ್ಕೊಂಡ್ವಿ. ನೋಡಿರಿ ಒಳಗಡೆ ಕಾಣಿಸ್ವಲ್ದು ನಿಮ್ಗೆ ಅಷ್ಟೊಂದು, ಯಾಕಂದ್ರೆ ಒಳಗಡೆ ಸಣ್ಣ ಜಾಳ್ಗಿದು ಇದು ಐತಲ್ಲ, ಹೀಗಾಗಿ ಇದು ತುಲಾಭಾರದ್ದು ತಕ್ಕಡಿ ಇದು. ಯಾರ ಬೇಡ್ಕೊಂಡ್ರೆ ಇಲ್ಲೇ ತುಲಾಭಾರ ಮಾಡಿಸ್ತಾರೆ. ಹುಡುಗರು ನಾವು ಎಲ್ಲರೂ ಬಂದು ಸ್ವಲ್ಪ ಇಲ್ಲೇ ಒಂದು 10 ನಿಮಿಷ ಒಂದು ಅರ್ಧ ತಾಸು ಕುಂತು ಮತ್ತು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕುಂತ್ವಿ. ಆಮೇಲೆ ಕೆಲವೊಂದಷ್ಟು ಫೋಟೋ ತಗೊಂಡು ಒಂದೆರಡು ಫೋಟೋಗಳನ್ನು ನಿಮ್ಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳತ್ತ ನೋಡ್ರಿ. ರಾತ್ರಿ ಇಲ್ಲೇ ಕುಂತ್ಕೊಂಡು ತಗೊಂಡಂಥ ಫೋಟೋಗಳಿವೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.